ಪ್ರಶ್ನೆಗಳನ್ನು ರಚನೆಯನ್ನು ಮಾಡಿದ್ದೀವಿ. ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ತೃತೀಯ ಭಾಷೆ ಹಿಂದಿ, ಸಮಾಜ ವಿಜ್ಞಾನ ಇವುಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಬಹಳಷ್ಟು ಡೀಟೇಲ್ಡ್ ಆಗಿರ್ತಕ್ಕಂಥ 600ಕ್ಕಿಂತ ಹೆಚ್ಚು ವಿಡಿಯೋಗಳು ಇದ್ದಾವೆ. ತಾವುಗಳು ನೋಡ್ಬೋದು ನಿಮ್ಮ ತರಗತಿಗೆ ಅನುಗುಣವಾಗಿ. ಶುರು ಮಾಡೋಣ. ಸಮಾಜ ವಿಜ್ಞಾನದಲ್ಲಿ ಅತಿ ಸಂಭವನೀಯ ಪ್ರಶ್ನೆಗಳು ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಪಾರ್ಟ್ 1 ರಲ್ಲಿ ಇದಿತ್ತು SSLC ಪರೀಕ್ಷೆ 2021ಕ್ಕಾಗಿ. ಪ್ರಶ್ನೆ 1, ದ್ವಿಮುಖ ಸರ್ಕಾರ ಎಂದರೇನು? ಅದನ್ನು ಯಾರು ಎಲ್ಲಿ ಜಾರಿಗೆ ತಂದರು? ಉತ್ತರ ಏನಿದೆ ಅಂತಂದ್ರೆ, ಕಂದಾಯ ವಸೂಲಿ ಮಾಡತಕ್ಕಂಥ ಹಕ್ಕನ್ನ ದಿವಾನಿ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಸೀಮಿತಗೊಳಿಸಿತು. ಆದರೆ ರಾಜ್ಯಾಡಳಿತ ಮಾಡ್ತಕ್ಕಂಥದ್ದು ನವಾಬನ ಕರ್ತವ್ಯ ಆಯಿತು. ಇದೇ ದ್ವಿಮುಖ ಸರ್ಕಾರ. ಕಂದಾಯ ವಸೂಲಿ ದಿವಾನಿ ಈಸ್ಟ್ ಇಂಡಿಯಾ ಕಂಪನಿಗೆ, ಆದರೆ ರಾಜ್ಯಾಡಳಿತ ನವಾಬನಿಗೆ. ಈ ದ್ವಿಮುಖ ಸರ್ಕಾರದ ನೀತಿಯನ್ನ ಜಾರಿ ಮಾಡಿರ್ತಕ್ಕಂಥವ್ರು ರಾಬರ್ಟ್ ಕ್ಲೈವ್. ಬಂಗಾಳದಲ್ಲಿ 1765ರಲ್ಲಿ ಜಾರಿಯನ್ನ ಮಾಡ್ತಾನೆ. ಇದು ಬಹಳ ಮೋಸ್ಟ್ ಲೈಕ್ಲಿ ಕ್ವಶನ್ ಇತ್ತು. ಎರಡನೇ ಪ್ರಶ್ನೆಗೆ ಹೋಗೋಣ. ಹಲಗಲಿ ಬೇಡರ ದಂಗೆಯನ್ನ ವಿವರಿಸಿರಿ. ಏನು ಹಲಗಲಿ ಬೇಡರ ದಂಗೆ ಇತ್ತು ಅಂತಂದ್ರೆ, ಮೊದಲನೇದಾಗಿ ಹಲಗಲಿ ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಒಂದು ಗ್ರಾಮ. ಮುಖ್ಯವಾಗಿ ಇದು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ವಿರುದ್ಧ ದಂಗೆಯನ್ನ ಹೇಳ್ತಾರೆ. ಈ ಜನಾಂಗ ತಲೆ ತಲಾಂತರಗಳಿಂದ ಬಂದಿರತಕ್ಕಂತ ತಮ್ಮ ಬೇಟೆಗಾರಿಕೆಯನ್ನ ಬಿಡಲು ಬೇಡರು ಸಿದ್ಧರಿರಲಿಲ್ಲ. ಈ ಹಲಗಲಿ ಬೇಡರ ಜೊತೆ ಮಂಟೂರು, ಬೋದಾನಿ, ಅಳಗುಂಡಿಯ ಬೇಡರು ಸಹಿತ ಸೇರ್ಕೋತಾರೆ. ಆದ್ರೆ ಇಂಗ್ಲಿಷರು ಏನ್ ಮಾಡ್ತಾರಪ್ಪ ಅಂದ್ರ ನಿಷ್ಕಾರುಣ್ಯವಾಗಿ ಈ ದಂಗೆಯನ್ನ ಹತ್ತಿಕ್ತಾರೆ. ಇದೇ ಹಲಗಲಿ ಬೇಡರ ದಂಗೆ. ಮುಂದಿನ ಪ್ರಶ್ನೆ ಹೋಗೋಣ ವಿದ್ಯಾರ್ಥಿಗಳೇ. ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನ ಬರೆಯಿರಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ. ಹಾಗಾದ್ರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಅಂತಂದ್ರೆ, ಮೊದಲನೇ ಪಾಯಿಂಟ್ ಬರುತ್ತೆ, ಮರಾಠರ ಮನೆತನಗಳ ನಾಯಕರ ನಡುವಿನ ಸಂಘರ್ಷ. ಎರಡನೇದು, ಈ ಹೋಳ್ಕರ್ ಮನೆತನದಲ್ಲಿರ್ತಕ್ಕಂಥ ಯಶವಂತ್ ರಾವ್ ವಿರುದ್ಧ ಸಿಂಧಿಯಾ ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ ಎರಡನೆಯ ಬಾಜಿರಾವ್ ಇದ್ದದ್ದು. ಅದು ಕೂಡ ಒಂದು ಎರಡನೆಯ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಗ್ತದೆ. ಹಾಗಾದ್ರೆ ಇದರ ಪರಿಣಾಮಗಳು ಏನು? ಮೊದಲನೇದು, ಪೇಶ್ವೆ ಬೇಸಿನ್ ಅಂತ ಒಪ್ಪಂದ ಮಾಡ್ಕೊಳ್ತಾನೆ. ಒಪ್ಪಂದದ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೋತಾನೆ, ಬೆಸ್ಸಿನ್ ಒಪ್ಪಂದದ ಮೂಲಕ. ವೆಲ್ಲೆಸ್ಲಿ ಬಹಳಷ್ಟು ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಇನ್ನಷ್ಟು ಸಾಲದ ಹೊರೆ ಏನಾಗ್ತದಪ್ಪ ಅಂದ್ರೆ ಹೆಚ್ಚಿಕೊಳ್ತಾನೆ. ಇದು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳು. ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಇದೆ ವಿದ್ಯಾರ್ಥಿಗಳಿಗೆ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4, ಈಸ್ಟ್ ಇಂಡಿಯಾ ಕಂಪನಿ ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯನ್ನ ವಿಶ್ಲೇಷಿಸಿರಿ. ಹಾಗಾದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಮಯದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಹೇಗಿತ್ತು? ತಮಗೆ ಗೊತ್ತಿರತಕ್ಕಂತೆ 2 ನ್ಯಾಯಾಲಯಗಳಿದ್ದವು. ಒಂದು ದಿವಾನಿ ಅದಾಲತ್, ಎರಡನೇದು ಫೌಜ್ದಾರಿ ಅದಾಲತ್. ಈ ದಿವಾನಿ ಅದಾಲತ್ನ ಕೆಲಸ ನಾಗರಿಕ ನ್ಯಾಯಾಲಯ ಆದ್ರೆ ಫೌಜ್ದಾರಿ ಅದಾಲತ್ನ ಕೆಲಸ ಅಪರಾಧ ನ್ಯಾಯಾಲಯ. ಇಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರದ ಮೂಲಕ ಮತ್ತು ಮುಸ್ಲಿಮರಿಗೆ ಶರಿಯತ್ ತರ್ತಕ್ಕಂಥ ಕಾನೂನು ಸಂಗ್ರಹದ ಮೂಲಕ ನ್ಯಾಯದಾನವನ್ನ ಮಾಡ್ತಿದ್ರು. ಆದ್ರೆ ಅಪರಾಧ ಪ್ರಕರಣಗಳಲ್ಲಿ ಎಲ್ಲಾ ವಿಚಾರಣೆ ಅದು ಇಸ್ಲಾಂ ಕಾನೂನಿನ ಅನುಸಾರವಾಗಿ ನಡೀತಾ ಇತ್ತು. ಕ್ರಮೇಣವಾಗಿ ಈ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನ ಮಾಡ್ತಾರೆ. ಈ ನಾಗರಿಕ ನ್ಯಾಯಾಲಯದ ಮೇಲ್ವಿಚಾರಣೆಯನ್ನ ಆಯಾ ಯುರೋಪಿನ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಕೆಲಸವನ್ನ ನಿರ್ವಹಿಸ್ತದ. ಆದ್ರ ಈ ಅಪರಾಧ ನ್ಯಾಯಗಳ ಮೇಲ್ವಿಚಾರಣೆಯನ್ನ ಕಾಜಿ ಅವರು ಮತ್ತು ಯುರೋಪಿಯನ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ನೋಡ್ಕೊಳ್ಳಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಇದು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿರತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯ ಅಂಶಗಳು. ಮುಂದಿನ ಪ್ರಶ್ನೆ ಹೋಗೋಣ ಮಕ್ಕಳೇ. ಸಂಗೊಳ್ಳಿ ರಾಯಣ್ಣನು ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕ್ರಮವನ್ನು ವಿವರಿಸಿರಿ. ಹಾಗಾದ್ರೆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮಳ ಬಲಗೈ ಬಂಟ ಅಂತಾರೆ. ಬಲಗೈ ಬಂಟ. ಈತ ಚೆನ್ನಮ್ಮದೊಂದಿಗೆ ರಾಯಣ್ಣನ ಹೆಸರು ಇವತ್ತು ಕೂಡ ನಮ್ಮ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿದಿದೆ. ಚೆನ್ನಮ್ಮಳ ಜೊತೆ ಸೇರಿ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಡ್ತಾನೆ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಸಂಗೊಳ್ಳಿ ರಾಯಣ್ಣ ಸೈನಿಕರನ್ನ ಸಂಘಟನೆಯನ್ನ ಮಾಡ್ತಾನೆ. ಅಲ್ಲಿರ್ತಕ್ಕಂಥ ತಾಲೂಕು ಕಚೇರಿಗಳಾಗಿರ್ಬಹುದು, ಖಜಾನೆಗಳನ್ನ ಲೂಟಿಯನ್ನ ಮಾಡ್ತಾನೆ. ಈ ಸಂಗೊಳ್ಳಿ ರಾಯಣ್ಣನ ಮುಖ್ಯ ಕಾರ್ಯಾಚರಣೆ ಸ್ಥಳಗಳು ಯಾವಪ್ಪ ಅಂದ್ರೆ ಅದು ನಂದಗಢ ಮತ್ತು ಸಂಪಗಾವಿ. ಬ್ರಿಟಿಷರು ಸಂಚನ್ನ ರೂಪಿಸಿ ಈ ಸಂಗೊಳ್ಳಿ ರಾಯಣ್ಣನನ್ನ ಬಂಧಿಸ್ತಾರೆ
ಬಂಧಿಸಿ 1831ರಲ್ಲಿ ಗಲ್ಲಿಗೇರಿಸ್ತಾರೆ ಸಂಗೊಳ್ಳಿ ರಾಯಣ್ಣನನ್ನು. ಈ ಪ್ರಶ್ನೆ ಇತ್ತು, ಸಂಗೊಳ್ಳಿ ರಾಯಣ್ಣನು ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕ್ರಮ. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಆಂಗ್ಲೋ ಸಿಖ್ ಯುದ್ಧಗಳ ಕುರಿತು ಟಿಪ್ಪಣಿ ಬರೆಯಿರಿ. ಏನಿದೆ ಆಂಗ್ಲೋ ಸಿಖ್ ಯುದ್ಧಗಳು ಅಂತಂದ್ರೆ, ಒಂದನೇದು 1839ರಲ್ಲಿ ರಣಜಿತ್ ಸಿಂಗನ ಮರಣದ ನಂತರ ಪಂಜಾಬ್ ಪ್ರಾಂತದಲ್ಲಿ ಅರಾಜಕತೆ ಪ್ರಾರಂಭ ಆಗ್ತದ. 1809ರಲ್ಲಿ ನಿರಂತರ ಮೈತ್ರಿ ಒಪ್ಪಂದ ಅಂತಕ್ಕಂಥದ್ದಿತ್ತು. ಅದನ್ನು ಬ್ರಿಟಿಷರು ಉಲ್ಲಂಘನೆ ಮಾಡ್ತಾರೆ, ಪಂಜಾಬನ್ನ ಆಕ್ರಮಣವನ್ನು ಮಾಡ್ಕೊಳ್ತಾರೆ. 1845ರಲ್ಲಿ ಮತ್ತೆ ಬ್ರಿಟಿಷ್ ಮತ್ತು ಪಂಜಾಬರ ಮಧ್ಯೆ ಯುದ್ಧ ನಡೀತದ. ಆ ಸಮಯದಲ್ಲಿ ಎಲ್ಲ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು ಮತ್ತು ಸಿಖ್ರು ಒಂದಾಗಿ ತಮ್ಮ ಶೌರ್ಯವನ್ನ ಮೆರೀತಾರೆ. 1846ರಲ್ಲಿ ಲಾಹೋರ್ ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಆಮೇಲೆ ಈ ಪಂಜಾಬ್ ಬ್ರಿಟಿಷರ ಆಶ್ರಿತ ರಾಜ್ಯವಾಗಿ ಹೋಗ್ತದ. ಇದಿತ್ತು ಆಂಗ್ಲೋ ಸಿಖ್ ಯುದ್ಧಗಳ ಕುರಿತಾಗಿರ್ತಕ್ಕಂಥ ಟಿಪ್ಪಣಿ. ಕಡೆಗೆ ಅಂತಿಮವಾಗಿ ಲಾರ್ಡ್ ಡೌಲ್ಹಾಸಿ ಏನ್ ಮಾಡ್ತಾನಪ್ಪ ಅಂದ್ರೆ, ಈ ಪಂಜಾಬ್ ಅನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನವನ್ನ ಮಾಡಿಬಿಡ್ತಾನೆ. ಪ್ರಶ್ನೆ 7, ಸಮುದ್ರಯಾನಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರಮುಖವಾದ ಅಂಶಗಳು ಯಾವುವು? ಮೊದಲನೇದಾಗಿ ಹೊಸ ವೈಜ್ಞಾನಿಕ ಸಲಕರಣೆಗಳಾಗಿರ್ತಕ್ಕಂಥ ದಿಕ್ಸೂಚಿ, ಸಿಡಿಮದ್ದು, ಆಸ್ಟ್ರೋಲೋಬ್ ಅಂತಕ್ಕಂಥ ನಕ್ಷತ್ರ ಉನ್ನತಿ ಮಾಪನಗಳ ಸಂಶೋಧನೆ ಆಗ್ತದ. ಆಮೇಲೆ ಈ ಪೂರ್ವ ದೇಶಗಳಲ್ಲಿ ಸಂಪತ್ತಿನ ಬಗ್ಗೆ ಹೇಳ್ತಕ್ಕಂಥ ಕಥೆಗಳು ಸಹಿತ ಅವರಿಗೆ ಒಂದು ಸ್ವಲ್ಪ ಆಸೆ ಹುಟ್ಟಿಸ್ತದ. ಆಮೇಲೆ ಈ ಧರ್ಮ ಪ್ರಚಾರಕ್ಕಾಗಿ ಉತ್ಸುಕರಾಗಿರ್ತಕ್ಕಂಥ ಮಿಷನರಿಗಳಾಗಿರ್ಬೋದು, ಆಮೇಲೆ ವ್ಯಾಪಾರ ಮಾರ್ಗ ಮುಚ್ಚಿದಾಗಿರ್ಬೋದು, ಅಲ್ಲಿನ ರಾಜರು ನಾವಿಕರಿಗೆ ಕೊಡ್ತಕ್ಕಂಥ ನಿರಂತರ ಪ್ರೋತ್ಸಾಹ ಸಹಿತ ಈ ಸಮುದ್ರಯಾನಕ್ಕೆ ಏನಾಯ್ತಪ್ಪ ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಯಿತು. ಪ್ರಶ್ನೆ 8ಕ್ಕೆ ಹೋಗೋಣ. ಕೋಮುವಾದ ತಡೆಗಟ್ಟಲಿಕ್ಕೆ ಕ್ರಮಗಳು ಯಾವುವು, ಅಥವಾ ಕೋಮುವಾದವನ್ನ ನಿವಾರಣೆಗಾಗಿ ನೀವೇನು ಸಲಹೆಗಳನ್ನು ಕೊಡ್ತೀರಿ? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಮೊದಲನೇದಾಗಿ ಏಕರೂಪದ ನಾಗರಿಕ ಸಂಹಿತೆ ಜಾರಿ ಆಗಬೇಕು. ಎಲ್ಲ ನಾಗರಿಕರಲ್ಲಿ ಸಮಾನತೆ ಕಾಣಬೇಕು. ಜಾತ್ಯತೀತ ಮನೋಭಾವ ಹುಟ್ಟಬೇಕು. ರಾಷ್ಟ್ರೀಯ ಚಿಂತನೆಯ ಬೆಳವಣಿಗೆ ಆಗಬೇಕು. ಮತೀಯ ಮೂಲಭೂತವಾದದ ವಿಸ್ತರಣೆ ಆಗಬೇಕು. ಸಮಾನತೆ, ಸಹೋದರತೆ, ಸಮಗ್ರತೆಯ ಅಂಶ ಎಲ್ಲರಿಗೂ ಕೂಡ ಗೊತ್ತಾಗಬೇಕು. ಕಡೆಗೆ ನಮ್ಮ ದೇಶದ ಸಾಂಸ್ಕೃತಿಕ ಬಹುರೂಪತೆಗೆ ನಾವು ಗೌರವವನ್ನು ಕೊಟ್ಟಿದ್ದೇ ಆದರೆ ಕೋಮುವಾದನವನ್ನು ನಾವೇನ್ ಮಾಡ್ಬೋದಪ್ಪ ಅಂದ್ರೆ ತಡೆಗಟ್ಟಬಹುದು. ಮುಂದಿನ ಪ್ರಶ್ನೆ ಹೋಗೋಣ. ಅಸ್ಪೃಶ್ಯತೆ ನಿವಾರಣೆಗೆ ಸಂವಿಧಾನಾತ್ಮಕ ಅಥವಾ ಕಾನೂನು ಕ್ರಮಗಳು ಯಾವುವು? ಮೊದಲೇದು, ನಮ್ಮ ಸಂವಿಧಾನದ 17ನೇ ವಿಧಿಯಲ್ಲಿ ಅಸ್ಪೃಶ್ಯತೆ ಆಚರಣೆ ನಿವಾರಣೆಯನ್ನ ಮಾಡಿದ್ದಾರೆ. 1955ರಲ್ಲಿ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಸಹಿತ ಜಾರಿಯನ್ನ ಮಾಡಿದ್ದಾರೆ. 1986ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯನ್ನ ಸಹಿತ ಜಾರಿ ಮಾಡಿದ್ದಾರೆ. ಸಮಾನತೆ ಹಕ್ಕು ಕೊಟ್ಟಿದ್ದಾರೆ. ಸಾರ್ವತ್ರಿಕ ಮತದಾನ ವ್ಯವಸ್ಥೆ ಇದೆ. ಕಡೆಗೆ ವಿವಿಧ ಕ್ಷೇತ್ರಗಳಲ್ಲಿ ಮೀಸಲಾತಿ ಸಹಿತ ಕೊಟ್ಟಿದ್ದಾರೆ. ಇದು ಅಸ್ಪೃಶ್ಯತೆ ನಿವಾರಣೆಗಿರ್ತಕ್ಕಂಥ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು. 10ನೇ ಪ್ರಶ್ನೆ ಇತ್ತು, ನಿರುದ್ಯೋಗ ನಿವಾರಣೆಗೆ ಕೈಗೊಂಡ ಕ್ರಮಗಳು ಯಾವುವು? ಒಂದನೇದು, ಕೌಶಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಸ್ವಯಂ ಉದ್ಯೋಗಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಸಾಲ ಮತ್ತು ಸಹಾಯಧನ ಸಬ್ಸಿಡಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ತಾಂತ್ರಿಕ ಶಿಕ್ಷಣವನ್ನು ಒದಗಿಸ್ತಕ್ಕಂಥದ್ದು. ವೃತ್ತಿ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಕರಕುಶಲ ಕಸುಬುಗಳಿಗೆ ಪ್ರಾಶಸ್ತ್ಯವನ್ನು ಸಹಿತ ಕೊಡ್ತಾ ಇದ್ದಾರೆ. ಇದು ನಿರುದ್ಯೋಗ ನಿವಾರಣೆಗೆ ಕೈಗೊಂಡಿರ್ತಕ್ಕಂಥ ಕ್ರಮಗಳು ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಈ ಒಂದು ವಿಡಿಯೋದಲ್ಲಿ ಒಟ್ಟು 10 ಪ್ರಶ್ನೆಗಳನ್ನು, ಬಹಳಷ್ಟು ಸಂಭವನೀಯ ಪ್ರಶ್ನೆಗಳನ್ನು ನೋಡಿವಿ. ನಿಜಕ್ಕೂ ಕೂಡ ಈ ಪ್ರಶ್ನೆಗಳು ತಾವು ನೋಡಿದ ಕೂಡಲೇ ಬಹಳ ಇಂಪಾರ್ಟೆಂಟ್ ಇದ್ದಾವೆ. ಒಂದು ಸರಿ ಓದಿ ಬರೆದು ಈ ಪ್ರಶ್ನೆಗಳನ್ನು ರೂಢಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿ. ಮತ್ತೆ ಸಿಗೋಣ 2ನೇ ಭಾಗದ ಒಂದು ಪ್ರಶ್ನೋತ್ತರಗಳ ವಿಡಿಯೋಗಳಲ್ಲಿ. ಅಲ್ಲಿಯವರೆಗೆ ಓದ್ತಾ ಇರಿ. ಆಮೇಲೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್, ಗೆಳೆಯರ ಬಳಗಕ್ಕೂ ಸಹಿತ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಸಿಗುವ ಮತ್ತೆ 2ನೇ ಭಾಗದ ವಿಡಿಯೋಗಳ ಸರಣಿಗಳ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು SSLC ಪರೀಕ್ಷೆ 2021ರ ತಯಾರಿಲಿರ್ತಕ್ಕಂಥ ನಿಮಗಾಗಿ ಸಮಾಜ ವಿಜ್ಞಾನದಲ್ಲಿ ಅತಿ ಸಂಭವನೀಯ ಪ್ರಶ್ನೆಗಳನ್ನು ತಂದಿದ್ದೀನಿ. ಇದು ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಪಾರ್ಟ್ 2 ಅಂತ. ಸೊ ಮೊದಲ ಭಾಗವನ್ನು ತಾವು ತಪ್ಪದೇ ನೋಡಿ. ತಾವು ನೋಡದೇ ಇದ್ರೆ ಮೇಲೆ ಐ ಬಟನ್ ಅಲ್ಲಿ ಆ ವಿಡಿಯೋದ ಲಿಂಕ್ ಅನ್ನ ಸಜೆಸ್ಟ್ ಮಾಡ್ತೀನಿ, ತಾವುಗಳು ನೋಡಬಹುದು. ಸೊ ತಾವು ಹೊಸಬರಾಗಿದ್ರೆ
ದಯಮಾಡಿ ನನ್ನ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗುತ್ತೆ. ನನ್ನದೇ ಇನ್ನೊಂದು ಚಾನೆಲ್ ಆಗಿರ್ತಕ್ಕಂಥ ಜಸ್ಟ್ ಫಾರ್ ಫನ್ ಅಂತಕ್ಕಂಥ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಚಾನೆಲ್ ಇದೆ, ಅದನ್ನು ಕೂಡ ತಾವುಗಳು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನನ್ನ ಚಾನೆಲ್ ಮೂಲಕ ತರಗತಿ 6ರಿಂದ ಹಿಡಿದು 10ನೇ ತರಗತಿಯವರೆಗೆ ಎಲ್ಲ ಒಂದು ಹಿಂದಿ ಮತ್ತು ಸಮಾಜ ವಿಜ್ಞಾನದ ವಿಡಿಯೋಗಳಿದ್ದಾವೆ, ತಾವುಗಳು ನೋಡ್ಬೋದು. ಶುರು ಮಾಡೋಣ. ಸಮಾಜ ವಿಜ್ಞಾನದಲ್ಲಿ ಇವತ್ತು ಅತಿ ಸಂಭವನೀಯ ಪ್ರಶ್ನೆಗಳು ಭಾಗ 2ರ ಸರಣಿ. ಇದಕ್ಕಿಂತ ಮುಂಚೆ ಮೊದಲ ಭಾಗದಲ್ಲಿ 10 ಪ್ರಶ್ನೆಗಳಿದ್ದಾವೆ, ತಾವು ತಪ್ಪದೆ ಅದನ್ನು ನೋಡಬೇಕು. ಪ್ರಶ್ನೆ 11, ಬ್ರಹ್ಮ ಸಮಾಜದ ಬೋಧನೆಗಳು ಯಾವುವು? ಸೊ ಮೊದಲನೇದಾಗಿ ಬರುತ್ತೆ, ಈ ಬ್ರಹ್ಮ ಸಮಾಜವು ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪಿಸಿದರು. ಅಲ್ಲಿ ಏಕದೇವತಾರಾಧನೆಯನ್ನು ಪ್ರತಿಪಾದನೆಯನ್ನು ಮಾಡಿತು. ಆಮೇಲೆ ಅದು ಸಮಾಜದಲ್ಲಿರ್ತಕ್ಕಂಥ ಅರ್ಥಹೀನ ಆಚರಣೆಗಳನ್ನು ವಿರೋಧಿಸಿತು. ಸಮಾಜದಲ್ಲಿ ಪ್ರತಿ ವ್ಯಕ್ತಿಯು ಸಹಿತ ಘನತೆಯಿಂದ ಬಾಳ್ಬೇಕಂತ ಒತ್ತಿ ಹೇಳಿತು. ಸಮಾಜದಲ್ಲಿರ್ತಕ್ಕಂಥ ಬಹುಪತ್ನಿತ್ವವನ್ನು ವಿರೋಧಿಸಿತು. ಸ್ತ್ರೀ ಸಮಾನತೆಗೆ ಒತ್ತನ್ನು ಕೊಟ್ಟರು. ಎಲ್ಲಿ ಒಳ್ಳೆಯದು ಇದೆಯೋ ಅದನ್ನು ಸ್ವೀಕರಿಸಬೇಕು ಅಂತ ರಾಜಾರಾಮ್ ಮೋಹನ್ ರಾಯ್ ಅವರು ಹೇಳಿದರು. ಅಷ್ಟೇ ಅಲ್ಲದೆ ಭಾರತೀಯರಿಗೂ ಸಹಿತ ಇಂಗ್ಲಿಷ್ ಶಿಕ್ಷಣದ ಅಗತ್ಯ ಇದೆ ಅಂತ ಒತ್ತಿ ಹೇಳಿದರು ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪಿಸಿರ್ತಕ್ಕಂಥ ಬ್ರಹ್ಮ ಸಮಾಜದ ಮೂಲಕ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 12, ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳಾ ಸಬಲೀಕರಣಕ್ಕೆ ಪೂರಕವಾಗಿವೆ, ಹೇಗೆ ಸಮರ್ಥಿಸಿರಿ? ಮುಖ್ಯವಾಗಿ ಈ ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳೆಯರಿಗೆ ಲೆಕ್ಕ ನಿರ್ವಹಣೆಯ ಜ್ಞಾನವನ್ನು ಕೊಡ್ತಾ ಇದ್ದಾವೆ. ಆ ಮಹಿಳೆಯರು ಬ್ಯಾಂಕಿನ ಜೊತೆ ಹೇಗೆ ವ್ಯವಹರಿಸಬೇಕಂತ ಕೌಶಲ್ಯಗಳನ್ನು ತಿಳಿಸ್ತಾ ಇದ್ದಾವೆ. ಮಹಿಳೆಯರ ವರಮಾನವನ್ನು ಹೆಚ್ಚಳ ಮಾಡುವಲ್ಲಿ ಸಹಿತ ಈ ಮಹಿಳಾ ಸ್ವಸಹಾಯ ಸಂಘಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ. ಈ ಮಹಿಳೆಯರಿಗೆ ಉದ್ಯೋಗದ ತರಬೇತಿಯನ್ನು ಕೊಡ್ತಾ ಇದ್ದಾವೆ. ಮಹಿಳೆಯರಲ್ಲಿ ಉಳಿತಾಯವನ್ನು ಮಾಡಬೇಕಂತ ಒಂದು ಗುಣ ಜ್ಞಾನವನ್ನು ಹೇಳ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಆ ಮಹಿಳೆಯರ ಬಳಿಯಲ್ಲಿರ್ತಕ್ಕಂಥ ಅಲ್ಪ ಪ್ರಮಾಣದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಉದ್ಯೋಗವನ್ನು ಮಾಡಬೇಕಂತಕ್ಕಂಥ ಜ್ಞಾನ ಕೌಶಲವನ್ನು ಈ ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳೆಯರಿಗೆ ತಿಳಿಸಿ ಅವರ ಒಂದು ಸಬಲೀಕರಣದಲ್ಲಿ ಕೈ ಜೋಡಿಸ್ತಾ ಇದ್ದಾವೆ. ಪ್ರಶ್ನೆ 13ಕ್ಕೆ ಹೋಗೋಣ. ಭಾರತದ ಅಂಚೆ ಇಲಾಖೆ ನಿರ್ವಹಿಸ್ತಕ್ಕಂಥ ಕಾರ್ಯಗಳು ಯಾವುವು? ನಮ್ಮ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಅಂಚೆ ಇಲಾಖೆ ಮುಖ್ಯವಾಗಿ ಈ ಕಾರ್ಯಗಳು ಅಥವಾ ಇದನ್ನು ಹಣಕಾಸಿನ ಕಾರ್ಯಗಳಂತಲೂ ಕೂಡ ಕರೀತಾರೆ. ಮುಖ್ಯವಾಗಿ ಇವು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಕೊಡ್ತಾವೆ. ಅಂಚೆ ಇಲಾಖೆಯಲ್ಲಿ ನಾವು ಉಳಿತಾಯ ಖಾತೆಯನ್ನು ತೆರೀಬಹುದು. ಕಿಸಾನ್ ವಿಕಾಸ್ ಪತ್ರಗಳು ಸಿಗ್ತವೆ. ಆಮೇಲೆ ಅಂಚೆ ಇಲಾಖೆಯಲ್ಲಿ ಅಂಚೆ ವಿಮೆ ಸೇವೆ ಸಹಿತ ಇದೆ, PLI ಮತ್ತು RPLI ಅಂತ ಕರೀತಾರೆ. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಮತ್ತು ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ. ಮುಂದೆ ನಿವೃತ್ತಿ ವೇತನ ಸೌಲಭ್ಯ ಇರುತ್ತೆ. ಹಣದ ವರ್ಗಾವಣೆ ಸಹಿತ ಈ ಭಾರತದ ಅಂಚೆ ಇಲಾಖೆಯಲ್ಲಿ ಮಾಡ್ತಕ್ಕಂಥ ಕೆಲಸ ಆಗಿದೆ. ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೇ, ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು ಯಾವುವು? ಹಾಗಾದ್ರೆ ಮುಖ್ಯವಾಗಿ 4 ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು ಇದಾವೆ. ಒಂದನೇದು, ಈ ಸಾಮಾಜಿಕ ಸ್ತರ ವಿನ್ಯಾಸ ಅಂತಕ್ಕಂಥದ್ದು ಸಾಮಾಜಿಕವಾದದ್ದು, ಇದು ಸರ್ವವ್ಯಾಪಕವಾದದ್ದು. ಮೂರನೇದು, ಇದು ಪುರಾತನವಾದದ್ದು. 4, ಇದು ವಿವಿಧ ರೂಪದಲ್ಲಿದೆ. ಈ ಮುಖ್ಯವಾಗಿ 4 ಕೂಡ ಏನಪ್ಪಾ ಅಂದ್ರೆ ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ ಬಂತು ವಿದ್ಯಾರ್ಥಿಗಳೇ, ಸಾಮಾಜಿಕ ಸ್ತರ ವಿನ್ಯಾಸದ ವಿವಿಧ ರೂಪಗಳು ಯಾವುವು? ಹಾಗಾದ್ರೆ ಈ ಸಾಮಾಜಿಕ ಸ್ತರ ವಿನ್ಯಾಸ ಮುಖ್ಯವಾಗಿ 5 ರೂಪಗಳನ್ನು ಹೊಂದದ. ಮೊದಲನೇದು ಆದಿವಾಸಿ ಸಮಾಜ, 2 ಗುಲಾಮಗಿರಿ, 3 ಎಸ್ಟೇಟ್ ಪದ್ಧತಿ, 4 ವರ್ಣ ವ್ಯವಸ್ಥೆ, 5 ಜಾತಿ ವ್ಯವಸ್ಥೆ. ಇವು ಏನಿದಾವಪ್ಪ ಅಂತಂದ್ರೆ ಸಾಮಾಜಿಕ ಸ್ತರ ವಿನ್ಯಾಸದ ಮುಖ್ಯವಾಗಿರ್ತಕ್ಕಂಥ ವಿವಿಧ ರೂಪಗಳಲ್ಲಿ ಬರ್ತವೆ. ಮುಂದೆ ಪ್ರಶ್ನೆ ಸಂಖ್ಯೆ 15ಕ್ಕೆ ಹೋಗೋಣ. ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಗೆ ಪ್ರೇರಕರಾಗಿದ್ದರು ಹೇಗೆ? ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದೆ. ನಿಜಕ್ಕೂ ಕೂಡ ಭಾರತದ ಯುವ ಜನರಿಗೆ ಸ್ವಾಮಿ ವಿವೇಕಾನಂದರು ಪ್ರೇರಣಾದಾಯಕರಾಗಿದ್ದಾರೆ. ಅದು ಹೇಗಪ್ಪ ಅಂದ್ರೆ ಮೊಟ್ಟ ಮೊದಲನೇದಾಗಿ ಬರುತ್ತೆ, ಈ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಜನರು ವಿದ್ಯಾವಂತರಾಗಬೇಕು ಅಂತ ಸ್ವಾಮಿ ವಿವೇಕಾನಂದರವರು ಬಯಸಿದ್ರು. ಎರಡನೇದು, ನಮ್ಮ ಸಮಾಜ ಸುಧಾರಣಾ ಕಾನೂನುಗಳು ಜಾರಿಯಾಗಬೇಕಂತ ಹಂಬಲ ಬಹಳಷ್ಟು ಅವರಲ್ಲಿತ್ತು. ಆಮೇಲೆ ಪಾಶ್ಚಿಮಾತ್ಯ ಅಂಧಾನುಕರಣೆಯನ್ನ ಭಾರತೀಯರು ಕೈ ಬಿಡಬೇಕು ಅಂತ ಒತ್ತಿ ಹೇಳಿದರು. ಭಾರತದ ದಾರ್ಶನಿಕತೆಯ ವಿವಿಧ ದೃಷ್ಟಿಕೋನಗಳನ್ನು ವಿವಿಧ ಅಂಶಗಳನ್ನು ಭಾರತೀಯರಿಗೆ ಎಳೆಯಾಗಿ ತಿಳಿಸಿಕೊಟ್ರು. ಕಡೆಗೆ ಇರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ ಶೋಷಣೆ ಮುಕ್ತ ಹೊಸ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥ ಕನಸು ಈ ಸ್ವಾಮಿ ವಿವೇಕಾನಂದರು ಬಯಸಿದ್ರು. ಇವೆಲ್ಲ ಅಂಶಗಳು ಒಂದು ಯುವ ಶಕ್ತಿಗೆ ಪ್ರೇರಣಾದಾಯಕ ಆಗಿದೆ.
ಮುಂದಿನ ಪ್ರಶ್ನೆ ಹೋಗೋಣ ವಿದ್ಯಾರ್ಥಿಗಳೇ. ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯನ್ನು ವಿವರಿಸಿರಿ. ಇದು ವಾರ್ನ್ ಹೆಸ್ಟಿಂಗ್ಸನ ನ್ಯಾಯಾಂಗ ಪದ್ಧತಿ ಅಂತಲೂ ಕರೀತಾರೆ, ಅಥವಾ ಬ್ರಿಟಿಷರ ಒಂದು ನ್ಯಾಯಾಂಗ ವ್ಯವಸ್ಥೆ ಅಂತಲೂ ಕೂಡ ಕರೀತಾರೆ. ಏನಿದೆ ಅಂದರೆ ಇದರಲ್ಲಿ ಮುಖ್ಯವಾಗಿ ವಾರ್ನ್ ಹೆಸ್ಟಿಂಗ್ಸ್ 2 ಬಗೆಯ ನ್ಯಾಯಾಲಯಗಳನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಮೊದಲನೇದು ದಿವಾನಿ ಅದಾಲತ್, ಎರಡನೇದು ಫೌಜ್ದಾರಿ ಅದಾಲತ್. ಈ ದಿವಾನಿ ಅದಾಲತ್ ನ್ಯಾಯಾಲಯದ ಮುಖ್ಯವಾಗಿರ್ತಕ್ಕಂಥ ಕೆಲಸ ಇದು ನಾಗರಿಕ ನ್ಯಾಯಾಲಯ, ಸಿವಿಲ್ ಕೋರ್ಟ್ ಅಂತ ಕರೀತಾರೆ. ಆಮೇಲೆ ಈ ಫೌಜ್ದಾರಿ ಅದಾಲತ್ ಇದು ಅಪರಾಧ ನ್ಯಾಯಾಲಯ. ಇನ್ನು ಈ ನ್ಯಾಯದಾನದಲ್ಲಿ 2 ಪದ್ಧತಿ ಇತ್ತು. ಒಂದನೇದು ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ಮಾಡ್ತಿದ್ರೆ, ಮುಸ್ಲಿಮರಿಗೆ ಶರಿಯತ್ ಕಾನೂನಿನ ಪ್ರಕಾರ ನ್ಯಾಯದಾನ ಪದ್ಧತಿ ಇತ್ತು. ಆದರೆ ಅಪರಾಧ ಪ್ರಕರಣದಲ್ಲಿ ಮಾತ್ರ ಹಿಂದೂ ಮತ್ತು ಮುಸ್ಲಿಂಗಳಿಗೆ ಅಲ್ಲಿ ಇಸ್ಲಾಂ ಕಾನೂನನ್ನೇ ಮಾತ್ರ ಏನು ಮಾಡ್ತಿದ್ರಪ್ಪ ಅಂದ್ರೆ ಅಳವಡಿಸಿಕೊಳ್ತಿದ್ರು. ಕಡೆಗೆ ಈ ನಾಗರಿಕ ನ್ಯಾಯಾಲಯಗಳ ಅಧ್ಯಕ್ಷತೆಯನ್ನು ಯುರೋಪಿನ ಜಿಲ್ಲಾಧಿಕಾರಿ ಏನು ಮಾಡ್ತಿದ್ದಪ್ಪ ಅಂದ್ರೆ ವಹಿಸ್ಕೊಳ್ತಿದ್ದ. ಆದರೆ ಅಪರಾಧ ನ್ಯಾಯಾಲಯಗಳ ಅಧೀನ ಯಾರಾಗಿದ್ದಪ್ಪ ಅಂದರೆ ಕಾಜಿ ಆಗಿದ್ದ. ಆದರೂ ಕೂಡ ಅದರ ಮೇಲ್ವಿಚಾರಣೆ ಸಹಿತ ಯುರೋಪಿಯನ್ನರದೇ ಇತ್ತು. ಇಷ್ಟಿತ್ತು ಬ್ರಿಟಿಷರು ರೂಪಿಸಿರ್ತಕ್ಕಂಥ ಒಂದು ನ್ಯಾಯಾಂಗ ವ್ಯವಸ್ಥೆ ಅಥವಾ ವಾರ್ನ್ ಹೆಸ್ಟಿಂಗ್ಸ್ ಈತನ ಒಂದು ನ್ಯಾಯಾಂಗ ಪದ್ಧತಿ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾನವ ಅಭಿವೃದ್ಧಿ ಸೂಚ್ಯಂಕ ಎಂದರೇನು, ಅದನ್ನು ಹೇಗೆ ಅಳೆಯಲಾಗುತ್ತದೆ? ಮುಖ್ಯವಾಗಿ ಆರೋಗ್ಯ, ಶಿಕ್ಷಣ ಮತ್ತು ವರಮಾನ ಈ 3 ಸೂಚಿಗಳ ಸರಾಸರಿಯನ್ನ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಕರಿತೀವಿ. ಹಾಗಾದ್ರೆ ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ಒಂದು ಸೂತ್ರದ ಮೂಲಕ ಅಳಿತಾರೆ. ಏನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೀವಿತಾವಧಿ, ಸಾಕ್ಷರತೆಯ ಪ್ರಮಾಣ ಮತ್ತು ತಲಾ ವರಮಾನ ಈ 3ರ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕ HDI ಅನ್ನು ಏನು ಮಾಡ್ತಾರೆ ಅಳಿತಾರೆ. ಪ್ರಶ್ನೆ 18ಕ್ಕೆ ಹೋಗೋಣ. ಬ್ಯಾಂಕಿನ ಕಾರ್ಯಗಳು ಯಾವುವು? ಹಾಗಾದ್ರೆ ಬ್ಯಾಂಕುಗಳು ಯಾವೆಲ್ಲ ಕಾರ್ಯಗಳು ಮಾಡ್ತವೆ? ಮೊದಲನೇದಾಗಿರ್ತಕ್ಕಂಥದ್ದು ಈ ಬ್ಯಾಂಕುಗಳು ಸಾಲಗಳನ್ನು ಕೊಡ್ತವೆ. ಎರಡನೇದು ಬ್ಯಾಂಕುಗಳು ಹಣದ ವರ್ಗಾವಣೆ ಕೆಲಸವನ್ನ ಮಾಡ್ತವೆ. ಹುಂಡಿಗಳ ಸೋಡಿ ಅಂದ್ರೆ ಚೆಕ್ಗಳನ್ನು ಕ್ಲಿಯರೆನ್ಸ್ ಅನ್ನು ಮಾಡ್ತಕ್ಕಂಥ ಕೆಲಸ ಸಹಿತ ಬ್ಯಾಂಕ್ಗಳು ಮಾಡ್ತವೆ. ಆಮೇಲೆ ಈ ಬ್ಯಾಂಕ್ಗಳು ಭದ್ರತಾ ಕಪಾಟುಗಳನ್ನು ಬಾಡಿಗೆಯಾಗಿ ಕೊಡ್ತವೆ. ಅಲ್ಲಿ ಯಾರು ಖಾತೆದಾರರು ಇರ್ತಾರಲ್ಲ ಅವರಿಗೆ ಈ ಲಾಕರ್ಸ್ಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಬಾಡಿಗೆಯಾಗಿ ಕೊಡ್ತಾರೆ. ಆಮೇಲೆ ವಿದೇಶಿ ವಿನಿಮಯದ ವ್ಯವಹಾರವನ್ನು ಕೆಲಸವನ್ನು ನೋಡ್ಕೊಳ್ತವೆ. ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಭದ್ರವಾಗಿ ಅವು ಏನು ಮಾಡ್ತಾವಪ್ಪ ಅಂದ್ರೆ ಇಡ್ತವೆ. ಹಣ ಆಗಿರ್ಬೋದು, ಬಂಗಾರ ಆಗಿರ್ಬೋದು. ಆಮೇಲೆ ಈ ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡ್ತಕ್ಕಂಥ ಕೆಲಸ ಸಹಿತ ಈ ಬ್ಯಾಂಕ್ಗಳು ನಿರ್ವಹಿಸ್ತವೆ. ಒಟ್ಟಾರೆಯಾಗಿ ಸರ್ಕಾರದ ಹಣಕಾಸಿನ ವ್ಯವಹಾರವನ್ನು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಬ್ಯಾಂಕ್ಗಳ ಮೇಲೆ ಇದೆ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ ನಾನು 8 ಪ್ರಶ್ನೆಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ತಾವುಗಳು ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ಈ ಪ್ರಶ್ನೆಗಳು ಎಷ್ಟು ಒಂದು ವ್ಯಾಲ್ಯೂ ಇದ್ದಾವೆ, ಎಷ್ಟು ಒಂದು ವೇಟೇಜ್ ಬೇಸ್ ಮೇಲೆ ಇದ್ದಾವೆ ಅಂತಕ್ಕಂಥದ್ದು. ನಿಜಕ್ಕೂ ಕೂಡ ತಾವು ವಿಡಿಯೋವನ್ನು ನೋಡಿದರೆ ತಮ್ಮ ಒಂದು ಅಧ್ಯಯನದಲ್ಲಿ ಸಹಕಾರಿ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಪಾಠದ ನೋಟ್ಸ್ನ ವಿಡಿಯೋವನ್ನು ಹಾಕಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐ ಬಟನಲ್ಲಿ ಆ ಒಂದು ವಿಡಿಯೋದ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ. ತಾವುಗಳು ಒತ್ತಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಪಾಠದ ನೋಟ್ಸನ್ನು ನೋಡ್ಬೋದು. ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನೋಟ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಡಿಯೋಗಳಿದ್ದಾವೆ. ತಾವುಗಳು ನೋಡಿ ನಿಮ್ಮ ಗೆಳೆಯರಿಗೂ ಸಹಿತ ಶೇರನ್ನು ಮಾಡಿ. ಯಾಕಂದರೆ ಅವರು ಕೂಡ ಇದರ ಲಾಭವನ್ನು ಪಡಿಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಆಸೆ. ಈ ಒಂದು ಸಮಯದಲ್ಲಿ ತಾವುಗಳು ಅಧ್ಯಯನದಲ್ಲಿ ಮಗ್ನರಾಗಬೇಕು. ಎಷ್ಟೊಂದು ಅಧ್ಯಯನದಲ್ಲಿ ನಿರತರಾಗ್ತಿರಲ್ಲ, ಅಷ್ಟು ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಜ್ಞಾನ ಸಿಗತ್ತೆ. ಅಷ್ಟೇ ಅಲ್ಲದೆ ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ತಾವುಗಳು ಒಳ್ಳೆಯ ಅಂಕಗಳನ್ನು ತಾವೇನು ಮಾಡ್ಬೋದಪ್ಪ ಅಂದರೆ ಗಳಿಸ್ಬೋದು. SSLC ನಿಮ್ಮ ಮುಂದಿನ ಭವಿಷ್ಯದ ಒಂದು ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥ ಒಂದು ತರಗತಿಯ ಪರೀಕ್ಷೆ. ಅದಕ್ಕಾಗಿ ಹೆದರದೆ ತಾವೆಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂದರೆ ಬಿ ಪಾಸಿಟಿವ್ ಆಗಿ ತೆಗೆದುಕೊಂಡು ಉತ್ತಮವಾಗಿ ಅಧ್ಯಯನವನ್ನು ಮಾಡಿ ಅಂಕಗಳನ್ನು ಗಳಿಸ್ಬೇಕಂತಕ್ಕಂಥದ್ದೇ ನಮ್ಮ ಒಂದು ಚಾನೆಲ್ಗಳ ಒಂದು ಆಶಯ. ಸಿಗುವ ಮತ್ತಷ್ಟು ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಅತಿ ಸಂಭವನೀಯ ಪ್ರಶ್ನೆಗಳ ಸರಣಿಗಳಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ನಾವುಗಳು SSLC ಪರೀಕ್ಷೆ ಆಗಿರ್ಬೋದು, ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಯಾವ ಬೇಕಾದ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ 3-4 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಆದರೆ ಉತ್ತರ ಒಂದೇ ಇರುತ್ತೆ, ಆದರೆ ಪ್ರಶ್ನೆಗಳ ಕೇಳ್ತಕ್ಕಂಥ ಒಂದು ವಿಧ ಬೇರೆ ಇರುತ್ತೆ. ಸೊ ನಮಗೆ ಬಹಳಷ್ಟು ಗೊಂದಲ ಆಗ್ತದೆ. ಸೊ ಅದಕ್ಕಾಗಿ ಇಲ್ಲಿನೂ ಕೂಡ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಈ ಒಂದು ವಿಡಿಯೋದಲ್ಲಿ ಅನೇಕ ಪ್ರಶ್ನೆಗಳು ಒಂದೇ ಉತ್ತರ. ಇಲ್ಲಿ
ಪ್ರಶ್ನೆಗಳು ಬೇರೆ ಬೇರೆ ಇದಾವೆ, ಆದ್ರೆ ಆ ಪ್ರಶ್ನೆಗಳ ಅಪೇಕ್ಷೆ ಮಾಡ್ತಕ್ಕಂಥ ಬಯಸ್ತಕ್ಕಂಥ ಉತ್ತರ ಮಾತ್ರ ಒಂದೇ ಇದೆ. ಸಾಮಾನ್ಯವಾಗಿ 3-4 ಅಂಕಗಳಿಗೆ ಈ ತರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕಾಗಿ ನಿಮ್ಮ ಅಧ್ಯಯನದಲ್ಲಿ ನೆರವಾಗ್ಲಿ ಅಂತ, ನಿಮಗೆ ಬಹಳಷ್ಟು ಟೈಮ್ ಶಾರ್ಟೇಜ್ ಇದೆ, ಅದಕ್ಕಾಗಿ ಬಹಳಷ್ಟು ಯೂಸ್ ಆಗಲಿ ಅಂತ ತಿಳ್ಕೊಂಡು ಈ ಒಂದು ಸಮಾಜ ವಿಜ್ಞಾನದ ವಿಡಿಯೋವನ್ನು ತಂದಿದ್ದೀನಿ. ಸೊ ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿ ಎಷ್ಟು ಪ್ರಶ್ನೆಗಳಿದ್ದಾವೆ, ಯಾವ ಪ್ರಶ್ನೆಗೆ ಯಾವ ಉತ್ತರ ಒಂದೇ ಅಂತಕ್ಕಂಥದ್ದು ತಮಗೆ ಜ್ಞಾನ ತಿಳುವಳಿಕೆ ಖಂಡಿತ ಬರುತ್ತೆ. ಹೊಸಬರಾಗಿದ್ರೆ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗತ್ತೆ. ಶುರು ಮಾಡೋಣ. ಒಂದು ಮ್ಯಾಜಿಕ್ ವಿಡಿಯೋ, ಅನೇಕ ಪ್ರಶ್ನೆಗಳು, ಒಂದು ಉತ್ತರ. ಪ್ರಶ್ನೆ 1 ಆವೃತ್ತ ಮಾರುತ, ಪ್ರವಾಹ, ಭೂಕಂಪದ ಪರಿಣಾಮಗಳು ಯಾವುವು? ಇಲ್ಲಿ 3 ಇದಾವೆ. ಇವು 3 ನೈಸರ್ಗಿಕ ವಿಕೋಪಗಳು ಅಂತಕ್ಕಂಥ ಪಾಠದಲ್ಲಿ ಬರ್ತಕ್ಕಂಥ ಕಲಿಕಾಂಶ. ಆವೃತ್ತ ಮಾರುತದ ಪರಿಣಾಮಗಳೇನು, ಪ್ರವಾಹದ ಪರಿಣಾಮಗಳೇನು ಅಥವಾ ಭೂಕಂಪದ ಪರಿಣಾಮಗಳೇನು ಅಂತಕ್ಕಂಥ ಪ್ರಶ್ನೆಯನ್ನ ಸಾಮಾನ್ಯವಾಗಿ 2-3 ಅಂಕಕ್ಕೆ ಕೇಳ್ತಾರೆ. ಉತ್ತರ ತಾವೆಲ್ಲದಕ್ಕೂ 3ರಲ್ಲಿ ಯಾವ್ದು ಬೇಕಾದ್ರೂ ಕೇಳಿದ್ರು ಇವೇ ಉತ್ತರಗಳನ್ನ ಬರೀರಿ. 1 ಜೀವ ಹಾನಿ ಆಗತ್ತೆ, 2 ಆಸ್ತಿ ಹಾನಿ ಆಗುತ್ತದೆ, 3 ಬೆಳೆಗಳ ನಾಶ, 4 ಸಸ್ಯವರ್ಗ ನಾಶ, ಮೂಲ ಸೌಲಭ್ಯಗಳ ವ್ಯತ್ಯಯ, ಸಾರಿಗೆ ಸಂಪರ್ಕ ಅವ್ಯವಸ್ಥೆ, ರೋಗಗಳ ಹರಡುವಿಕೆ. ನೋಡಿ, ಆವೃತ್ತ ಮಾರುತ, ಪ್ರವಾಹ ಅಥವಾ ಭೂಕಂಪದ ಏನೆಲ್ಲ ಪರಿಣಾಮಗಳಾಗ್ತವೆ ಅಂದ್ರೆ ಇವೆಲ್ಲ ಉತ್ತರಗಳು ಒಂದೇ ಇದಾವೆ. ಜೀವ ಹಾನಿ, ಆಸ್ತಿ ಹಾನಿ, ಬೆಳೆಗಳ ನಾಶ, ಸಸ್ಯವರ್ಗ ನಾಶ, ಮೂಲ ಸೌಲಭ್ಯಗಳಲ್ಲಿ ವ್ಯತ್ಯಯ ಆಗ್ತದ, ಸಾರಿಗೆ ಸಂಪರ್ಕ ಅವ್ಯವಸ್ಥೆ ಆಗ್ತದ, ರೋಗಗಳು ಹರಡ್ತವೆ. ಇವೇ ಒಂದು ಪರಿಣಾಮಗಳು. ನೋಡಿ ಎಷ್ಟು ಚೆನ್ನಾಗಿದೆ, 3 ಪ್ರಶ್ನೆಗೆ ಒಂದೇ ಉತ್ತರ ಆಯ್ತು. ಇನ್ನೊಂದು ಮ್ಯಾಜಿಕ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಸೊ ಅದನ್ನ ನೋಡ್ಕೊಂಡು ಬರೋಣ. ಏನಿದೆ ಅಂದ್ರೆ ಆವೃತ್ತ ಮಾರುತ, ಪ್ರವಾಹ, ಭೂಕುಸಿತ, ಭೂಕಂಪ, ಕಡಲ ಕೊರೆತದ ಮುನ್ನೆಚ್ಚರಿಕೆ ಕ್ರಮಗಳು ಅಥವಾ ಪರಿಹಾರ ಕ್ರಮಗಳು ಏನು? ನೋಡಿ ಎಷ್ಟು ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಆವೃತ್ತ ಮಾರುತ, ಪ್ರವಾಹ, ಭೂಕುಸಿತ, ಭೂಕಂಪ, ಕಡಲ ಕೊರೆತದ ಮುನ್ನೆಚ್ಚರಿಕೆ ಕ್ರಮಗಳು ಅಥವಾ ಪರಿಹಾರ ಕ್ರಮಗಳು ಏನು? ಸೊ ಮೊದಲನೇದಾಗಿ ಏನಾಗಬೇಕು ಅಂದ್ರೆ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ವೈದ್ಯಕೀಯ ನೆರವನ್ನು ಕೊಡ್ತಕ್ಕಂಥದ್ದು, ಜನರಿಗೆ ತಾತ್ಕಾಲಿಕ ಆಶ್ರಯವನ್ನು ಕೊಡ್ತಕ್ಕಂಥದ್ದು, ಆಹಾರ ಮತ್ತು ನೀರನ್ನು ಸರಬರಾಜು ಮಾಡೋದು, ಅಲ್ಲಿ ಗಣಿಗಾರಿಕೆಯನ್ನ ನಿಷೇಧ ಮಾಡಬೇಕು, ಜನರಿಗೆ ಮುನ್ನೆಚ್ಚರಿಕೆಯನ್ನು ಕೊಡಬೇಕು. ಸೊ ಇವೇ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಪರಿಹಾರ ಕ್ರಮಗಳು. ಜನಜಾಗೃತಿ, ವೈದ್ಯಕೀಯ ನೆರವು, ತಾತ್ಕಾಲಿಕ ಆಶ್ರಯ, ಆಹಾರ ಮತ್ತು ನೀರು ಸರಬರಾಜು, ಗಣಿಗಾರಿಕೆ ನಿಷೇಧ ಮತ್ತು ಮುನ್ನೆಚ್ಚರಿಕೆಗಳನ್ನು ಕೊಡೋದು ಆವೃತ್ತ ಮಾರುತ, ಪ್ರವಾಹ, ಭೂಕುಸಿತ, ಭೂಕಂಪ, ಕಡಲ ಕೊರೆತದ ಮುನ್ನೆಚ್ಚರಿಕೆ ಕ್ರಮಗಳು ಅಥವಾ ಪರಿಹಾರ ಕ್ರಮಗಳು. ಇನ್ನೊಂದು ಮ್ಯಾಜಿಕ್ ಆಗಿರ್ತಕ್ಕಂಥ ಪ್ರಶ್ನೆ ಬಂತು, ಕೈಗಾರಿಕೆಗಳ ಸ್ಥಾನೀಕರಣ ನಿರ್ಧರಿಸ್ತಕ್ಕಂಥ ಪ್ರಮುಖ ಅಂಶಗಳು ಯಾವುವು? ನಿಮಗೆ ಕೈಗಾರಿಕೆ ಅಂತಾನೂ ಕೊಡ್ತಾರೆ, ಅಥವಾ ಕಬ್ಬಿನ ಮತ್ತು ಉಕ್ಕು ಕೈಗಾರಿಕೆ ಕೊಡಬಹುದು, ಅಲ್ಯೂಮಿನಿಯಂ ಕೈಗಾರಿಕೆ ಕೊಡಬಹುದು, ಹತ್ತಿ ಬಟ್ಟೆ ಕೊಡಬಹುದು, ಸಕ್ಕರೆ ಕೊಡಬಹುದು ಅಥವಾ ಕಾಗದ ಕೊಡಬಹುದು. ಯಾವ್ದು ಬೇಕಾದಲ್ಲಿ ಒಂದು ಕೈಗಾರಿಕೆ ಕೊಟ್ಟರೆ ಈ ಕೈಗಾರಿಕೆಯ ಸ್ಥಾನೀಕರಣವನ್ನು ನಿರ್ಧರಿಸ್ತಕ್ಕಂಥ ಮುಖ್ಯ ಅಂಶಗಳು ಏನು? ಸೊ ಮೊದಲನೇದಾಗಿ ಒಂದೇದೇನಪ್ಪ ಅಂದ್ರೆ ಅಲ್ಲಿ ಕಚ್ಚಾ ವಸ್ತುಗಳ ಸರಬರಾಜು, ಶಕ್ತಿ ಸಂಪನ್ಮೂಲದ ಪೂರೈಕೆ, ಸಾರಿಗೆ, ಸಂಪರ್ಕ, ಮಾರುಕಟ್ಟೆ ಸೌಲಭ್ಯ, ಬಂಡವಾಳ, ಕಾರ್ಮಿಕರು ಮತ್ತು ನೀರು ಪೂರೈಕೆ. ಸೊ ಇವು ಮುಖ್ಯವಾಗಿರ್ತಕ್ಕಂಥ 7 ಅಂಶಗಳು ಕೈಗಾರಿಕೆಗಳ ಸ್ಥಾನೀಕರಣ ನಿರ್ಧರಿಸ್ತಕ್ಕಂಥ ಮುಖ್ಯ ಅಂಶಗಳು. ಅದು ಕೈಗಾರಿಕೆ ಆಗಿರ್ಬೋದು, ಅಥವಾ ಕಬ್ಬಿನ ಮತ್ತು ಉಕ್ಕು ಕೈಗಾರಿಕೆ, ಅಥವಾ ಅಲ್ಯೂಮಿನಿಯಂ ಕೈಗಾರಿಕೆ, ಅಥವಾ ಹತ್ತಿ ಬಟ್ಟೆ ಕೈಗಾರಿಕೆ, ಅಥವಾ ಸಕ್ಕರೆ ಕೈಗಾರಿಕೆ, ಅಥವಾ ಕಾಗದ ಕೈಗಾರಿಕೆನೂ ಕೂಡ ಆಗಬಹುದು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಸರ್ಕಾರದ ನೀತಿಗಳ ಸಹಿತ ಇದರಲ್ಲೇ ಬರ್ತಕ್ಕಂಥದ್ದು. ಸೊ 4ನೇ ಪ್ರಶ್ನೆಗೆ ಹೋಗೋಣ. ಈ ಬಹಳಷ್ಟು ಹುಡುಗರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ. ಸೊ ಈ 3 ಸಮಾಜದ ಉದ್ದೇಶಗಳು ಅಥವಾ ಬೋಧನೆಗಳು ಏನು? ಬಹಳ ಸಾರಿ ಕ್ವಶನ್ಸ್ ಬರ್ತವೆ, ಪ್ರತಿ ಸಾರಿ ಬರ್ತಕ್ಕಂಥದ್ದು. ಬ್ರಹ್ಮ ಸಮಾಜದ ಬೋಧನೆಗಳು ಏನು, ಆರ್ಯ ಸಮಾಜದ ಬೋಧನೆಗಳು ಏನು, ಪ್ರಾರ್ಥನಾ ಸಮಾಜದ ಉದ್ದೇಶಗಳೇನು? ಈ 3 ಸಮಾಜಗಳ ಬೋಧನೆಗಳು, ಉದ್ದೇಶಗಳು ಒಂದೇ ಇದ್ದಾವೆ. ಅದನ್ನು ಸ್ವಲ್ಪ ತಾವುಗಳು ನೆನಪಿನಲ್ಲಿ ಇಟ್ಕೊಳ್ಬೇಕು. ಒಂದೇದು, ಈ 3 ಸಮಾಜಗಳು ಏಕದೇವತಾರಾಧನೆಯನ್ನ ಪ್ರತಿಪಾದನೆಯನ್ನ ಮಾಡಿದಾವೆ. ಆಮೇಲೆ ಬಾಲ್ಯ ವಿವಾಹವನ್ನು ನಿಷೇಧ ಮಾಡಿದಾವೆ, ಬಹುಪತ್ನಿತ್ವವನ್ನು ವಿರೋಧ ಮಾಡಿದಾವೆ, ಸಮಾಜದಲ್ಲಿರ್ತಕ್ಕಂಥ ಅರ್ಥಹೀನ ಆಚರಣೆ, ಮೂಢನಂಬಿಕೆಗಳನ್ನು ವಿರೋಧ ಮಾಡಿದಾವೆ, ಪುರುಷ ಮತ್ತು ಸ್ತ್ರೀಯಲ್ಲಿ ಸಮಾನತೆಯನ್ನು ಒತ್ತಿ ಹೇಳಿದೆ, ಜಾತಿ ವ್ಯವಸ್ಥೆಯನ್ನ ವಿರೋಧ ಮಾಡಿದಾವೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್. 3 ಮಾರ್ಕ್ಸ್ ಫಿಕ್ಸೇ ಆದಂಗೆ ಆಯ್ತು. ಸೊ ಸುಮಾರು 10-15 ಅಂಕಗಳು ಬರ್ತವೆ ಈ ವಿಡಿಯೋದಿಂದ. ಇಲ್ಲಿ ಬ್ರಹ್ಮ ಸಮಾಜ, ಆರ್ಯ ಸಮಾಜ ಅಥವಾ ಪ್ರಾರ್ಥನಾ ಸಮಾಜದ ಉದ್ದೇಶಗಳು ಅಥವಾ ಬೋಧನೆಗಳು ಯಾವುವು ಅಂತ ಕೇಳಿದಾಗ, ಏಕದೇವತಾರಾಧನೆ, ಬಾಲ್ಯ ವಿವಾಹ ನಿಷೇಧ, ಬಹುಪತ್ನಿತ್ವ ವಿರೋಧ,
ಅರ್ಥಹೀನ ಆಚರಣೆಗಳ ಅಥವಾ ಮೂಢನಂಬಿಕೆಗಳ ವಿರೋಧ, ಸ್ತ್ರೀ ಮತ್ತು ಪುರುಷರಲ್ಲಿ ಸಮಾನತೆಯನ್ನು ಕಾಣುವುದು, ಜಾತಿ ವ್ಯವಸ್ಥೆಯನ್ನು ವಿರೋಧಿಸುವುದು. ಮುಂದಿನ ಪ್ರಶ್ನೆ ಹೋಗೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 5. ವಿವಿಧೋದ್ದೇಶ ನೀರಾವರಿ ಯೋಜನೆಗಳ ಗುರಿ ಅಥವಾ ಪ್ರಾಮುಖ್ಯತೆ ಅಥವಾ ಉದ್ದೇಶಗಳು ಏನು? ಅಥವಾ ಈ ಪ್ರಶ್ನೆ ಹೀಗೂ ಕೇಳ್ತಾರೆ, ದಾಮೋದರ ನದಿ ಕಣಿವೆ ಯೋಜನೆಯ ಪ್ರಾಮುಖ್ಯತೆ ಅಥವಾ ಗುರಿ ಉದ್ದೇಶಗಳೇನು? ಬ್ರಾಂಕಾನಂಗಲ್ ನೀರಾವರಿ ಯೋಜನೆಯ ಪ್ರಾಮುಖ್ಯತೆ ಅಥವಾ ಗುರಿ ಉದ್ದೇಶಗಳೇನು? ಹಿರಾಕುಡ್ ನೀರಾವರಿ ಯೋಜನೆಯ ಗುರಿ ಪ್ರಾಮುಖ್ಯತೆ ಅಥವಾ ಉದ್ದೇಶಗಳೇನು? ತುಂಗಭದ್ರಾ, ನಾಗಾರ್ಜುನ ಸಾಗರ, ಕೋಶಿ. ಯಾವುದು ಬೇಕಾದ ವಿವಿಧೋದ್ದೇಶ ನೀರಾವರಿ ಯೋಜನೆಗಳ ಕೇಳಿದ್ರೆ ಅವುಗಳ ಗುರಿ ಕೇಳಿ, ಅವುಗಳ ಪ್ರಾಮುಖ್ಯತೆ ಕೇಳಿ, ಅವುಗಳ ಉದ್ದೇಶಗಳು ಕೇಳಿ. ಅವು ಮುಖ್ಯವಾಗಿ ಇವೇ 7 ಪಾಯಿಂಟ್ ಇದ್ದಾವೆ. ಒಂದನೇದು ಪ್ರವಾಹವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. 2 ಮೀನುಗಾರಿಕೆಯನ್ನು ಒದಗಿಸೋದು, ಮಣ್ಣಿನ ಸವೆತವನ್ನು ನಿಯಂತ್ರಣ ಮಾಡೋದು, ಮನೋರಂಜನೆ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವುದು, ನೀರಾವರಿ, ಗೃಹ ಬಳಕೆ ಮತ್ತು ಕೈಗಾರಿಕೆ. ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಪಾಯಿಂಟ್ಸ್ ಇದಾವೆ. ನಿಮಗೆ ವಿವಿಧೋದ್ದೇಶ ನೀರಾವರಿ ಇದು ಪ್ರತಿ ವರ್ಷ ಕ್ವಶನ್ ಪೇಪರ್ 2-3 ಅಂಕಗಳಿಗೆ ಕೇಳ್ತಾರೆ. ಇದು ವಿವಿಧೋದ್ದೇಶ ನದಿ ನೀರಾವರಿ ಯೋಜನೆ ಕೇಳಬಹುದು, ಅಥವಾ ದಾಮೋದರ ನದಿ ಕಣಿವೆ, ಬ್ರಾಂಕಾನಗಲ್, ಹಿರಾಕೋಡ್, ತುಂಗಭದ್ರಾ, ನಾಗಾರ್ಜುನ ಸಾಗರ, ಕೋಸಿ. ಯಾವ್ದು ಬೇಕಾದ ನದಿ ನೀರಾವರಿ ಯೋಜನೆಗಳ ಗುರಿ ಕೇಳಿ, ಪ್ರಾಮುಖ್ಯತೆ ಕೇಳಿ ಅಥವಾ ಉದ್ದೇಶಗಳು ಕೇಳಿ. ಮುಖ್ಯವಾಗಿ ತಾವು ಬರೀಲೇಬೇಕಾಗ್ತಕ್ಕಂಥದ್ದು ಪ್ರವಾಹದ ನಿಯಂತ್ರಣ, ಮೀನುಗಾರಿಕೆ, ಮಣ್ಣಿನ ಸವೆತ ನಿಯಂತ್ರಣ, ಮನೋರಂಜನೆ, ಜಲವಿದ್ಯುತ್ ಶಕ್ತಿ ಉತ್ಪಾದಿಸುವುದು, ನೀರಾವರಿ, ಗೃಹ ಬಳಕೆ ಮತ್ತು ಕೈಗಾರಿಕೆ. ಇವೆಲ್ಲ ಅಂಶಗಳು ಏನಾಗಿದ್ದಪ್ಪ ಅಂದ್ರೆ ಗುರಿ, ಪ್ರಾಮುಖ್ಯತೆ ಮತ್ತು ಉದ್ದೇಶಗಳನ್ನು ತಿಳಿ ಹೇಳ್ತಾರೆ. ಇನ್ನು ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ ಏನಿದೆ ಅಂತ, ಬ್ಯಾಂಕ್ನ ಕಾರ್ಯಗಳೇನು, ಬ್ಯಾಂಕ್ ಒದಗಿಸುವ ಸೇವೆಗಳು ಯಾವುವು, ಬ್ಯಾಂಕ್ನ ಅನುಕೂಲಗಳೇನು ಅಥವಾ ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳು ಯಾವುವು? ಆ ಬ್ಯಾಂಕ್ ಅಂತಕ್ಕಂಥ ಪಾಠ ಓದಿದ್ರೆ ಸಾಕು, ಬಹಳ ಕನ್ಫ್ಯೂಸ್ ಆಗ್ತವೆ. ಎಲ್ಲದರದ್ದು ಸೇಮ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಇದಾವೆ. ಬ್ಯಾಂಕ್ನ ಕಾರ್ಯಗಳು, ಬ್ಯಾಂಕ್ ಒದಗಿಸ್ತಕ್ಕಂಥ ಸೇವೆಗಳು, ಬ್ಯಾಂಕಿನ ಅನುಕೂಲಗಳು, ಬ್ಯಾಂಕ್ ಖಾತೆ ತೆರೆದಿರ್ತಕ್ಕಂಥ ಆಗುವ ಅನುಕೂಲಗಳು ಏನು? 3 ಅಂಕಕ್ಕೆ ಡೆಫಿನೆಟ್ ಆಗಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಫಸ್ಟ್ ಬರ್ತಕ್ಕಂಥದ್ದು ಹಣದ ವರ್ಗಾವಣೆ. ಈ ಬ್ಯಾಂಕ್ಗಳು ಮಾಡ್ತಕ್ಕಂಥ ಸೇವೆ ಆಗಿರ್ಬೋದು, ಕಾರ್ಯಗಳಾಗಿರ್ಬೋದು, ಅನುಕೂಲಗಳಾಗಿರ್ಬೋದು, ಅಥವಾ ಬ್ಯಾಂಕ್ ಖಾತೆ ತೆರೆತಕ್ಕಂಥ ಬೆನಿಫಿಟ್ಸ್ ಅನುಕೂಲಗಳಾಗ್ಬೋದು. ಸೊ ಮೊದಲನೇ ಬರೀತಕ್ಕಂಥದ್ದು ಹಣದ ವರ್ಗಾವಣೆ. 2ನೇದು ಇವು ಭದ್ರತಾ ಕಪಾಟುಗಳನ್ನು ಕೊಡ್ತಾರೆ, ಸೇಫ್ಟಿ ಲಾಕರ್ಸ್ ಫೆಸಿಲಿಟಿಗಳನ್ನ ಪ್ರೊವೈಡ್ ಮಾಡ್ತವೆ. 3ನೇದು ಸಾಲಗಳನ್ನು ಕೊಡ್ತವೆ, ನಮ್ಮಲ್ಲಿರ್ತಕ್ಕಂಥ ಹಣಕ್ಕೆ ಭದ್ರತೆಯನ್ನು ಒದಗಿಸ್ತವೆ, ನಮಗೆ ಕೊಟ್ಟಿರ್ತಕ್ಕಂಥ ಸಾಲದ ವಸೂಲಾತಿ ಮಾಡ್ತವೆ, ಹಣಕಾಸಿನ ವ್ಯವಹಾರವನ್ನು ನಡೆಸ್ತವೆ, ಆಮೇಲೆ ಹಣದ ಪಾವತಿಯನ್ನು ಸಹಿತ ಮಾಡ್ತವೆ. ಸೊ ಇವು ಮುಖ್ಯವಾಗಿ 7 ಏನಪ್ಪ ಅಂದರೆ ಬ್ಯಾಂಕ್ನ ಕಾರ್ಯಗಳಾಗಿರ್ಬೋದು, ಬ್ಯಾಂಕ್ ಒದಗಿಸ್ತಕ್ಕಂಥ ಸೇವೆಗಳಾಗಿರ್ಬೋದು, ಬ್ಯಾಂಕ್ನ ಅನುಕೂಲಗಳಾಗಿರ್ಬೋದು, ಅಥವಾ ಬ್ಯಾಂಕ್ ಖಾತೆ ತೆರೆದಕ್ಕಂಥ ಆಗುವ ಅನುಕೂಲಗಳು. ಹಣದ ವರ್ಗಾವಣೆ, ಭದ್ರತಾ ಕಪಾಟು, ಸಾಲ ಕೊಡುವುದು, ಹಣದ ಭದ್ರತೆ, ಹಣ ವಸೂಲು, ಹಣಕಾಸಿನ ವ್ಯವಹಾರ ಮತ್ತು ಹಣದ ಪಾವತಿ. ಇವು ಮುಖ್ಯವಾಗಿರ್ತಕ್ಕಂಥ 7 ಈ ಎಲ್ಲ ಪ್ರಶ್ನೆಗಳ ಒಂದು ಉತ್ತರದ ಅಂಶಗಳು ಆಗಿದ್ದವು. ವಿದ್ಯಾರ್ಥಿಗಳೇ ಮುಂದೆ ಹೋಗೋಣ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಸಂಪರ್ಕದ ಪ್ರಾಮುಖ್ಯತೆ, ಮಹತ್ವ ಅಥವಾ ಪ್ರಯೋಜನಗಳು ಏನು ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ. ಏನಪ್ಪ ಅಂದ್ರೆ ಕೃಷಿಯ ಪ್ರಾಮುಖ್ಯತೆ ಏನು, ಅಥವಾ ನಮ್ಮ ದೇಶಕ್ಕೆ ಕೃಷಿಯ ಒಂದು ಮೂಲವಾಗಿರ್ತಕ್ಕಂಥ ಬೆನ್ನೆಲುಬಾಗಿದೆ, ಹೇಗೆ ವಿವರಿಸಿರಿ. ಅಥವಾ ಕೈಗಾರಿಕೆಯ ಉಪಯೋಗಗಳೇನು, ಕೈಗಾರಿಕೆ ಮಹತ್ವ ಏನು, ಸಾರಿಗೆ ಸಂಪರ್ಕದ ಮಹತ್ವ ಏನು. ಸೊ ಈ 3 ಕೇಳಿದ್ರೆ ಅದು ಕೃಷಿ ಕೇಳಲಿ ಅಥವಾ ಕೈಗಾರಿಕೆ ಕೇಳಲಿ ಅಥವಾ ಸಾರಿಗೆ ಮತ್ತು ಸಂಪರ್ಕದ ಪ್ರಾಮುಖ್ಯತೆ, ಮಹತ್ವ ಅಥವಾ ಪ್ರಯೋಜನಗಳನ್ನು ಕೇಳಿದ್ರೆ ತಾವುಗಳು ಬರೀತಕ್ಕಂಥದ್ದು ಫಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಇದು ರಾಷ್ಟ್ರೀಯ ವರಮಾನವನ್ನು ಹೆಚ್ಚಳವನ್ನು ಮಾಡ್ತವೆ. ಅದು ಕೃಷಿ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಸಾರಿಗೆ ಮತ್ತು ಸಂಪರ್ಕ. 2ನೇದು ತಲಾ ವರಮಾನವನ್ನು ಹೆಚ್ಚಳ ಮಾಡ್ತವೆ. ನಮ್ಮ ದೇಶದ GDPಯನ್ನು ಏನು ಮಾಡ್ತಾವಪ್ಪ ಅಂದ್ರೆ ಹೆಚ್ಚಳವನ್ನು ಮಾಡ್ತವೆ, ಉದ್ಯೋಗಗಳನ್ನು ಒದಗಿಸಿ ಕೊಡ್ತವೆ, ವಿದೇಶಿ ವಿನಿಮಯದಲ್ಲಿ ನೆರವನ್ನು ಕೊಡ್ತವೆ, ನಮ್ಮ ದೇಶದ ಅರ್ಥವ್ಯವಸ್ಥೆಯಲ್ಲಿ ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದಾವೆ, ಜನರ ಜೀವನದ ಗುಣಮಟ್ಟವನ್ನು ಹೆಚ್ಚಳವನ್ನು ಮಾಡ್ತವೆ. ಸೊ ಇವೇ ಮುಖ್ಯವಾಗಿರ್ತಕ್ಕಂಥ 7 ಅಂಶಗಳು. ಅದು ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಸಂಪರ್ಕದ ಅದು ಪ್ರಾಮುಖ್ಯತೆ ಆಗಿರಬಹುದು, ಮಹತ್ವ ಆಗಿರಬಹುದು ಅಥವಾ ಪ್ರಯೋಜನಗಳಾಗಿರ್ಬೋದು. ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಿಮ್ಗೆ ಅನ್ಸಿರ್ಬೋದು ಎಷ್ಟೊಂದು ರೀತಿಯಾಗಿರ್ತಕ್ಕಂಥ ಈಸಿ ಇದಾವೆ ಅಂತಕ್ಕಂಥದ್ದು. ಬಟ್ ತಾವುಗಳು ಸ್ವಲ್ಪ ಏನು ಮಾಡಬೇಕಪ್ಪ ಅಂತಂದರೆ ಓದುವಾಗ ಅಲ್ಲಲ್ಲಿ ತಾವುಗಳು ಸಾಮ್ಯತೆಗಳನ್ನು, ಕಂಪ್ಯಾರಿಸನ್ಗಳನ್ನು ಮಾಡ್ತಾ ಓದಿದ್ರೆ ಸೊ ಈ ಥರನಾಗಿರ್ತಕ್ಕಂಥ ಉತ್ತರಗಳನ್ನು ನೀವು ಕೊಂಡುಕೊಳ್ಳಬಹುದು.
ಇನ್ನಷ್ಟು ಬಹಳಷ್ಟು ಟ್ರಿಕ್ಕಿ ಆಗಿರ್ತಕ್ಕಂಥ ಮ್ಯಾಜಿಕ್ ಆಗಿರ್ತಕ್ಕಂಥ ವಿಡಿಯೋಸ್ಗಳಿದ್ದಾವೆ. ಅದು ಬರೀ ಸಮಾಜ ವಿಜ್ಞಾನ ಅಲ್ಲ, ಹಿಂದಿಯಲ್ಲಿ ಇದ್ದಾವೆ, ವಿಜ್ಞಾನದಲ್ಲಿ ಇದ್ದಾವೆ, ಆಮೇಲೆ ಕನ್ನಡದಲ್ಲಿನೂ ಕೂಡ ಇದ್ದಾವೆ. ಅವುಗಳನ್ನು ಬಹಳಷ್ಟು ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ತಾವು ನೋಡದೇ ಇದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ಲೇಲಿಸ್ಟ್ ಇದೆ, ಪ್ಲೇಲಿಸ್ಟ್ನಲ್ಲಿ ಹೋಗಿ ತಾವುಗಳು ನೋಡ್ಬೋದು. ಇದಕ್ಕಿಂತ ಮುಂಚೆ ನಾನು ಮೊದಲ ಭಾಗದ ಪಾಸಿಂಗ್ ಪ್ಯಾಕೇಜ್ದ ವಿಡಿಯೋವನ್ನು ಮೇಲೆ ಐ ಬಟನಲ್ಲಿ ಸಜೆಸ್ಟ್ ಮಾಡ್ತೀನಿ, ತಾವುಗಳು ನೋಡ್ಬೋದು. ನನಗಂತೂ ಅನಿಸಿದೆ 7 ಪ್ರಶ್ನೆಗಳಲ್ಲಿ ಖಂಡಿತವಾಗಿ 2-3 ಪ್ರಶ್ನೆಗಳಾದರೂ ತಮಗೆ ಬಂದೇ ಬರ್ತವೆ. ಇದರಿಂದ ನಿಶ್ಚಿತವಾಗಿ ನಿಮಗೆ 10ರಿಂದ 15 ಅಂಕಗಳವರೆಗೆ ಪ್ರಶ್ನೆಗಳು ನಿಮ್ಮ ಅಧ್ಯಯನದಲ್ಲಿ ನೆರವಾಗ್ತವೆ ಅನ್ನೋದನ್ನು ಹೇಳಬಹುದು. ಸಿಗುವ ಮತ್ತೆ ಹೊಸ ವಿಡಿಯೋಗಳಲ್ಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಕಮೆಂಟ್ಗಾಗಿ ನಾವು ವೇಟಿಂಗ್. ನಿಮ್ಮ ಒಂದು ಲೈಕ್ ಬಟನ್ ಹಿಟ್ ಮಾಡಿ. ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಅದು ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು, ಅಷ್ಟೇ ಜಸ್ಟ್ ಫಾರ್ ಫನ್ ಅಂತಕ್ಕಂಥ ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರ್ಬೋದು. ಸಿಗುವ ಮತ್ತೆ ಹೊಸ ವಿಡಿಯೋಗಳ ಸರಣಿಗಳಲ್ಲಿ. ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ, ಬಿ ಸೇಫ್.